ಘಟನೆ ಬಗ್ಗೆ ಬಹಳ ಉಲ್ಲೇಖವಾಗಿ, ಬಹಳ ಘಂಟಾಘೋಷವಾಗಿ, ಬಹಳ ಧೈರ್ಯದಿಂದ ಬಂದು ಹೇಳಿಬಿಟ್ನಲ್ಲ. ಹೌದು, ಇದೇ ಸ್ಥಳದಲ್ಲಿ, ಇದೇ ಪ್ಲೇಸಲ್ಲಿ ನಾನು ಹೂತಿದ್ದೀನಿ, ನಾನು ಹೆಣಗಳನ್ನು ತಂದುಕೊಟ್ರು ಅನ್ನುವಂಥ ಲೆಕ್ಕಾಚಾರದಲ್ಲಿ ಮಾತಾಡ್ದ. ಆದರೆ ಇದೀಗ ಯಾವ್ಯಾವ ಪ್ಲೇಸಲ್ಲಿ ಅಗಿತಾರೆ ಅಲ್ಲೂ ಕೂಡ ಸಿಗ್ತಾ ಇಲ್ಲ, ಬರೀ ಮಣ್ಣು ಸಿಗ್ತಾ ಇದೆ, ಅಗೆದಷ್ಟು ಬರೀ ನೀರು ಸಿಗ್ತಾ ಇದೆ. ಅದನ್ನು ಬಿಟ್ಬಿಟ್ರೆ ಬೇರೇನೂ ಸಿಗ್ತಾ ಇಲ್ಲ. ಸೊ ಹಾಗಾಗಿ SIT ಅಧಿಕಾರಿಗಳ ಗಮನದಲ್ಲಿ ಇದೆಯೋ ಅಥವಾ ಇಲ್ವೋ ಗೊತ್ತಿಲ್ಲ, ಅವರ ಮೈಂಡಿಗೆ ಬಂದ್ಬಿಟ್ಟಿರುತ್ತೆ. ಯಾಕಂದರೆ ಈ ದೂರದಾರರಿಗೆ ಸರಿಯಾದಂಥ ಒಂದಿಷ್ಟು ಮಂಪರ್ ಪರೀಕ್ಷೆ ಮಾಡಲೇಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿದ್ದಾರೆ. ಏನು ಧರ್ಮಸ್ಥಳ ಪ್ರಕರಣಕ್ಕೆ ಬಿಜೆಪಿ ನಾಯಕರು ಎಂಟ್ರಿ. ವಾರ್ಯಾಂತ್ಯದಲ್ಲಿ ಮಂಜುನಾಥನ ದರ್ಶನಕ್ಕೆ ಒಂದಿಷ್ಟು ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. BY ವಿಜೇಂದ್ರ ನೇತೃತ್ವದಲ್ಲಿ ಒಟ್ಟಾಗಿ ದರ್ಶನ. 20 ರಿಂದ 30 ಶಾಸಕರ ಜೊತೆ ಧರ್ಮಸ್ಥಳಕ್ಕೆ ಭೇಟಿ ನೀಡುವ ಚಿಂತನೆ. ಈ ಮೂಲಕ ಧರ್ಮಸ್ಥಳ ಜೊತೆಗಿದ್ದೇವೆ ಎಂಬ ಸಂದೇಶ. ಈಗಾಗಲೇ SIT ತನಿಖೆಗೆ ಒಂದಿಷ್ಟು ಬಿಜೆಪಿ ಪ್ರವೇಶ ಮಾಡುವಂತ ಎಲ್ಲಾ ಸಾಧ್ಯತೆ ಇದೆಯಾ? ಹಾಗಾದ್ರೆ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ನಾಯಕರು ಧರ್ಮಸ್ಥಳಕ್ಕೆ ಎಂಟ್ರಿಯನ್ನ ಕೊಡೋದಕ್ಕೆ ರೆಡಿ ಆಗಿಬಿಟ್ಟಿದ್ದಾರೆ. ವಾರಾಂತ್ಯದಲ್ಲಿ ಶ್ರೀ ಮಂಜುನಾಥ ಅಣ್ಣಪ್ಪ ಸ್ವಾಮಿಯ ದರ್ಶನ ಪಡೆಯೋದಕ್ಕೆ ಬಿಜೆಪಿ ನಾಯಕರು ಮುಂದಾಗಿದ್ದಾರೆ. BY ವಿಜೇಂದ್ರ ಅವರ ನೇತೃತ್ವದಲ್ಲಿ ಒಬ್ಬರಲ್ಲ ಇಬ್ಬರಲ್ಲ 30 ಶಾಸಕರು. ಮತ್ತೊಂದು ಕಡೆ SR ವಿಶ್ವನಾಥ್ ಅವರು ಕೂಡ 300-400 ಗಾಡಿಯನ್ನ ತೆಗೆದುಕೊಂಡು ನಾವು ಹೋಗ್ತಾ ಇದ್ದೀವಿ ಅನ್ನುವಂತ ಲೆಕ್ಕಾಚಾರದಲ್ಲಿ ನಿನ್ನೆ ಮಾತಾಡಿದ್ರು ವಿಧಾನಸೌಧದಲ್ಲಿ. ಅದನ್ನೇ ಇದೀಗ ಬಿಜೆಪಿ ನಾಯಕರು ನೋಡ್ರಿ, ಇದೀ ಕೇಸ್ಗಳಲ್ಲೂ ಕೂಡ ಇಂಥ ಸಂದರ್ಭದಲ್ಲೂ ಕೂಡ ಈಗ ಬಿಜೆಪಿ, ಕಾಂಗ್ರೆಸ್, JDS ಅನ್ಕೊಂಡು ಕೂತಿದ್ರೆ ನ್ಯಾಯ ಸಿಗುತ್ತಾ ಸ್ವಾಮಿ? ನ್ಯಾಯ ಸಿಗುತ್ತೇನ್ರಿ? ನೋಡ್ರಿ, ಬಿಜೆಪಿ ನಾಯಕರು ಒಂದಿಷ್ಟು ದರ್ಶನ ಪಡೆಯಕ್ಕೆ ಹೋಗ್ತಾ ಇದ್ದಾರೆ. ಈಗ ಹೇಳಕ್ ಹೋದ್ರೆ, ಏನಾದ್ರೂ ಮಾಡಕ್ ಹೋಗ್ಬಿಟ್ರೆ, ದೇವರ ದರ್ಶನ ಪಡೆಯಕ್ಕೆ ಹೋಗ್ಬಾರ್ದ? ನಾವು ದೇವರ ದರ್ಶನ ಪಡಿಬಾರ್ದೇನ್ರಿ? ನಮ್ಮ ಮನೆ ದೇವರು ಅನ್ನುವಂಥ ಲೆಕ್ಕಾಚಾರದಲ್ಲಿ ಮಾತಾಡ್ತಾರೆ. ಇನ್ನು ಕಾಂಗ್ರೆಸ್ ನಾಯಕರು ಮಾತಾಡಿದ್ರೆ, ನಾವು ಸತ್ಯದ ಪರವಾಗಿದ್ದೀವಿ, ಸತ್ಯವನ್ನೇ ನಾವು ಬಯಸ್ತೀವಿ, ಸತ್ಯವನ್ನೇ ನಾವು ನುಡಿತೀವಿ, ಏನೇ ಆದರೂ ಕೂಡ ನ್ಯಾಯದ ಪರವಾಗಿದ್ದೀವಿ ಅಂತ ಹೇಳ್ತಾರೆ. ನೋಡಿ, ಇಲ್ಲಿಯೂ ಕೂಡ ಯಾವ್ಯಾವ ಕೇಸಲ್ಲಿ ಒಂದಿಷ್ಟು ರಾಜಕೀಯ ನಡೆಯುತ್ತಾರೆ ಇಲ್ಲಿ. ಹೀಗಾಗೇ ಒಂದಿಷ್ಟು ಕೇಸ್ಗಳು ಹಳ್ಳ ಹಿಡಿದೋಗ್ಬಿಟ್ಟಿದೆ. ಹಳ್ಳ ಹಿಡಿದಿದೆ ಅಂತಂದ್ರೆ ಇದೇ ಕಾರಣಕ್ಕಾಗಿ. ಎಲ್ಲಿ ರಾಜಕೀಯ ಮಾಡ್ತಾರೆ ಅಲ್ಲಿ, ಅಂದರೆ ಒಂದಿಷ್ಟು ಈ ಜನಗಳಿದಾರಲ್ಲ, ಎಲ್ಲಿ ಜನರಿಗೆ ಮಂಕು ಬುಗುದಿ ಏರಿಸ್ಬಿಡ್ತಾ ಇದ್ದಾರೆ ಈ ರಾಜಕೀಯ ನಾಯಕರು. ನೋಡಿ, ಒಂದಿಷ್ಟು ಜನಗಳಿಗೆ ಇವ್ರು ಹಿಡ್ಕೊಳ್ಳೋದು, ಒಂದಿಷ್ಟು ಜನಗಳಿಗೆ ಇವ್ರು ಹಿಡ್ಕೊಳ್ಳೋದು, ಒಂದಿಷ್ಟು ಸಮುದಾಯಗಳಿಗೆ ಅವ್ರು ಹಿಡ್ಕೊಳ್ಳೋದು, ಒಂದಿಷ್ಟು ಸಮುದಾಯಗಳಿಗೆ ಇವ್ರು ಹಿಡ್ಕೊಂಡ್ಬಿಡೋದು, ಇದರಲ್ಲೇ ರಾಜಕೀಯ ಮಾಡ್ಕೊಂಡು ಹೋಗ್ಬಿಡೋದು. ಇಲ್ಲಿ ನ್ಯಾಯಕ್ಕಾಗಿ ಪರದಾಡ್ತಾ ಇರೋರು 30 ರಿಂದ 40 ವರ್ಷ ಆಯಿತು, ಇನ್ನೂ ಕೂಡ ನ್ಯಾಯ ಸಿಕ್ಕಿಲ್ಲ ಸೋಮಯ್ಯ ಅಂತ ಬಾಯಿ ಬಡ್ಕೋತಾ ಇದ್ದಾರೆ. ಅವರಿಗೆ ನ್ಯಾಯ ಕೊಡಿಸ್ಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಒಬ್ಬರೂ ಕೂಡ ಮಾತಾಡೋದಿಲ್ಲ. ಅದನ್ನ ಬಿಟ್ಬಿಟ್ಟು ಎಲ್ಲವೂ ಕೂಡ ಮಾತಾಡ್ತಾರೆ. ಏನ್ ಬೇಕಾದ್ರೆ ಹೇಳಿ ನೀವು, ಅದೆಲ್ಲವೂ ಕೂಡ ಮಾತಾಡ್ತಾರೆ. ಆದ್ರೆ ಇದೀಗ ಬಿಜೆಪಿ ನಾಯಕರು ಒಂದಿಷ್ಟು ಎಂಟ್ರಿ ಕೊಡ್ತಾ ಇದ್ದಾರೆ. ನೋಡಿ, ಶಾಸಕ SR ವಿಶ್ವನಾಥ್ ಅವರ ಸಾರಥ್ಯದಲ್ಲಿ, ಅವರ ನೇತೃತ್ವದಲ್ಲೂ ಕೂಡ ಒಂದಿಷ್ಟು ಆಗಸ್ಟ್ 16ರಿಂದ ಯಲಹಂಕದಿಂದ ಬೃಹತ್ ಬೆಂಬಲರೊಂದಿಗೆ ಧರ್ಮಸ್ಥಳಕ್ಕೆ ರ್ಯಾಲಿಯನ್ನ ಮಾಡ್ತಾ ಇದ್ದಾರೆ, ಯಾತ್ರೆಯನ್ನ ಮಾಡ್ತಾ ಇದ್ದಾರೆ. 300ಕ್ಕೂ ಹೆಚ್ಚು ಕಾರ್ಗಳಲ್ಲಿ ಯಲಹಂಕದಿಂದ ನಾಯಕರು ಹೋಗ್ತಾ ಇದ್ದಾರೆ. ಈ ಮೂಲಕ ದರ್ಶನದ ಏನಿದೆಯಲ್ಲ, ಒಂದಿಷ್ಟು ಧರ್ಮಸ್ಥಳದ ಪರವಾಗಿ ನಾವಿದ್ದೀವಿ. ಹೌದು, ಬಿಜೆಪಿ ನಾಯಕರು ಯಾವ ರೀತಿ ಅಂತಂದ್ರೆ, ಧರ್ಮಸ್ಥಳದ ಪರವಾಗಿ ಇದ್ದೀವಿ, ನ್ಯಾಯ ಸಿಗ್ಬೇಕು ಅನ್ನುವಂಥದ್ದಲ್ಲಿ ಹೋರಾಟದಲ್ಲೂ ಇದ್ದೀವಿ. ಈಗ SIT ರಚನೆ ಮಾಡಿದ್ದು ಕಾಂಗ್ರೆಸ್ ಸರ್ಕಾರ, ಏನು ಬೆಳವಣಿಗೆ ಆಗಿದೆ, ಏನೇನು ಬೆಳವಣಿಗೆ ಆಗ್ತಾ ಇದೆ ಅಲ್ಲಿ, ಅದನ್ನ ಮಾಹಿತಿ ಕೊಡಿ ಅಂತ ಅವ್ರು ಹೇಳ್ತಾರೆ. ಆದ್ರೆ ಇದರ ನಡುವೆ ಬಿಜೆಪಿ ನಾಯಕರು ನೋಡಿ, BY ವಿಜೇಂದ್ರ ಅವರ ನೇತೃತ್ವದಲ್ಲಿ 20 ರಿಂದ 30 ಶಾಸಕರು ಒಂದ್ ಕಡೆ ದರ್ಶನವನ್ನ ಪಡಿತಾ ಇದ್ದಾರೆ. ಹೌದು ಸ್ವಾಮಿ, ಅಣ್ಣಪ್ಪ ಸ್ವಾಮಿ ಮೇಲೆ ಭಕ್ತಿ ಇದೆ, ನಂಬಿಕೆ ಇದೆ, ಸಂಪೂರ್ಣವಾಗಿ ನ್ಯಾಯ ಸಿಗುತ್ತೆ ಅಂತ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಆ ಧಕ್ಕೆ ತರುವಂಥ ಕೆಲಸವೂ ಕೂಡ ಯಾರೂ ಮಾಡಬಾರ್ದು. ಯಾಕಂದರೆ ಕೋಟ್ಯಾಂತರ ಅಭಿಮಾನಿಗಳು ಇದ್ದಾರೆ, ಕೋಟ್ಯಾಂತರ ಭಕ್ತರು ಇದ್ದಾರೆ ಬೇರೆ ಒಂದು ಕಡೆ. ಸೊ ಈ ರೀತಿ ಇದ್ದಂಥ ಸಂದರ್ಭದಲ್ಲಿ, ಈ ರೀತಿಯಾದಂಥ ಒಂದು ಅಪಾರವಾದಂಥ ಒಂದು ಶಕ್ತಿ ಇರುವಂಥ ಸಂದರ್ಭದಲ್ಲಿ ಯಾರೂ ಕೂಡ ಧಕ್ಕೆ ತರುವಂಥ ಕೆಲಸವನ್ನು ಮಾಡಬಾರ್ದು. ಹೌದು, ಈಗ ಕೇವಲ ಬಿಜೆಪಿ ನಾಯಕರು ಹೋಗಿ ದರ್ಶನ ಪಡೆದು ವಾಪಸ್ ಬರ್ತಾರಾ? ಇಲ್ಲ, ಅಲ್ಲಿ ಒಂದಿಷ್ಟು ಹೇಳಿಕೆಗಳನ್ನು ಕೊಡ್ತಾರೆ. ಅಲ್ಲಿ ಬಂದಂಥ ಸಂದರ್ಭದಲ್ಲಿ ಏನಾದರೂ ಒಂದು ಹೇಳಿಕೆಗಳನ್ನು ಕೊಡ್ತಾರೆ. ಒಂದಿಷ್ಟು ಅನಾಮಿಕರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು, ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು, ಬೇರೆ ಬೇರೆ ನಾಯಕರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು. ಅಲ್ಲಿ ಬಂದಂಥ ಸಂದರ್ಭದಲ್ಲಿ ದರ್ಶನ ಪಡ್ತಾರೆ. ದರ್ಶನ ಪಡೆದ ನಂತರ ಒಂದಿಷ್ಟು ಹೇಳಿಕೆಗಳನ್ನು ಕೊಡ್ತಾರೆ. ಆದರೆ ಅದಾದ ನಂತರ ಇದು ಬೆಳವಣಿಗೆ ಮತ್ತೆ ಬೇರೆ ಆಗುತ್ತೆ. ಯಾಕಂದರೆ ರಾಜಕೀಯ ಬೆಳವಣಿಗೆ ಆಗ್ಬಿಡುತ್ತೆ. ಮತ್ತೆ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರದ ಆರೋಪ. ಅವಾಗ್ತಾನೆ ನಾನು ಹೇಳ್ತಾ ಇದ್ದೆ, ತುಮಕೂರಿನಲ್ಲಿ ಧರ್ಮಸ್ಥಳ ಭಕ್ತರಿಂದ ಒಂದಿಷ್ಟು ಪ್ರತಿಭಟನೆ. ಧರ್ಮಸ್ಥಳ ಭಕ್ತಾಭಿಮಾನಿಗಳ ವೇದಿಕೆ ರ್ಯಾಲಿಯಿಂದ ಒಳಸಂಚು ನಡೆಸ್ತಿರೋದು ವಿರುದ್ಧ ತನಿಖೆ ಮಾಡಿ, ಯಾರ್ಯಾರು ಒಳಸಂಚು ಮಾಡ್ತಾ ಇದ್ದಾರಲ್ಲ
ಟೌನ್ ಹಾಲ್ನಿಂದ ಡಿಸಿ ಕಚೇರಿವರೆಗೆ ಒಂದಿಷ್ಟು ರ್ಯಾಲಿಯನ್ನು ಮಾಡಲಾಗಿದೆ. ತುಮಕೂರಿನಲ್ಲೂ ಕೂಡ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡುವವರ ವಿರುದ್ಧ ಕಾನೂನು ಕ್ರಮವನ್ನ ಕೈಗೊಳ್ಳಿ. ಯಾರ್ಯಾರು ಮಾಡ್ತಾ ಇದ್ದಾರೆ, ಏನ್ ಕತೆ, ಸುಖ ಸುಮ್ಮನೆ ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇದಾರಲ್ಲ, ಅವರ ವಿರುದ್ಧ ಕಾನೂನು ಕ್ರಮವನ್ನ ಕೈಗೊಳ್ಳಿ ಅಂತ ಧರ್ಮಸ್ಥಳ ಭಕ್ತಾಭಿಮಾನಿಗಳಿಂದ ಒಂದಿಷ್ಟು ರ್ಯಾಲಿ. ಒಳಸಂಚು ನಡೆಸ್ತಾ ಇರುವವರ ವಿರುದ್ಧ ತನಿಖೆ ಮಾಡಿ, ಯಾರ್ಯಾರು ಮಾಡ್ತಾ ಇದ್ದಾರೆ, ಏನ್ ಕತೆ, ಇವರು ಯಾರಿದ್ದಾರೆ, ಇವರ ಸಂಪೂರ್ಣವಾದಂತ ತನಿಖೆ ಮಾಡಿ ಅವರ ವಿರುದ್ಧ. ಈಗ ನೋಡಿ, ಎಲ್ಲ ಕಡೆಯೂ ಕೂಡ ಒಂದಿಷ್ಟು ಆಕ್ರೋಶ ವ್ಯಕ್ತವಾಗಿದೆ. ಮಹಿಳೆಯರಾಗಿರ್ಬೋದು, ಪುರುಷರಾಗಿರ್ಬೋದು, ಎಲ್ಲರೂ ಕೂಡ ನೋಡಿ ಧರ್ಮಸ್ಥಳದ ಅಪಪ್ರಚಾರವನ್ನು ಮಾಡುವಂಥ ಕೆಲಸ ಆಗ್ತಾ ಇದೆ. ಯಾರು ಈ ಕೆಲಸವನ್ನು ಮಾಡ್ತಾ ಇದ್ದಾರಲ್ಲ ಅವರ ವಿರುದ್ಧ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ನೀವು ಅಂತ ತುಮಕೂರಿನಲ್ಲಿ ಧರ್ಮಸ್ಥಳದ ಭಕ್ತಾದಿಗಳಿಂದ ವೇದಿಕೆ ರ್ಯಾಲಿ ನಡೀತಾ ಇರುವಂಥದ್ದು. ಸೊ ಒಳಸಂಚು ಯಾರ್ಯಾರು ನಡೆಸ್ತಾ ಇದ್ದಾರೆ, ಯಾರ್ಯಾರು ಇದರ ಕಾರಣದ ಕೈಗಳಿದ್ದಾವೆ, ಸಂಪೂರ್ಣವಾಗಿ ಎಲ್ಲಾದರೂ ಕೂಡ ಈ ಧರ್ಮಸ್ಥಳದ ಹೆಸರನ್ನ ಒಂದಿಷ್ಟು ಅಪಪ್ರಚಾರ ಮಾಡೋದಕ್ಕೆ ಒಂದಿಷ್ಟು ಸಂಘಟನೆಗಳು ಹಿಂದೆ ಬಿದ್ದುಬಿಟ್ಟಿದೆಯಾ ಅನ್ನುವಂಥ ಅನುಮಾನ ಸಹಜವಾಗಿ ಕಾಡ್ತಾ ಇದೆ. ಯಾಕಂದ್ರೆ ಇಷ್ಟೆಲ್ಲ ಆದರೂ ಕೂಡ, ಇಷ್ಟೆಲ್ಲ ಬೆಳವಣಿಗೆ ಆದರೂ ಕೂಡ ಒಂದು ಅಸ್ಥಿ ಪಂಜರ ಸಿಗ್ತಾ ಇಲ್ಲ, ಒಂದೂ ಕೂಡ ಅಸ್ಥಿ ಪಂಜರ ಸಿಗ್ತಾ ಇಲ್ಲ. ಹೀಗಿದ್ದಂಥ ಸಂದರ್ಭದಲ್ಲಿ ಎಲ್ಲಿ ಅನುಮಾನ ಮೂಡ್ತಾ ಇರುವಂಥದ್ದು ಅಂತಂದ್ರೆ, ಹೌದು ನಿಜವಾಗ್ಲೂ ಕೂಡ ಈ ರೀತಿಯಾದಂಥ ಒಳಸಂಚು ನಡೀತಾ ಇದೆಯಾ, ಯಾರಾದರೂ ಈ ರೀತಿಯಾದಂಥ ಒಂದಿಷ್ಟು ಪ್ಲಾನ್ಗಳನ್ನು ಹಾಕೊಂಡಿದ್ದಾರಾ, ಹೌದು ಆ ಭಕ್ತಾದಿಗಳ ನಂಬಿಕೆಗೆ ಧಕ್ಕೆ ತರಬೇಕು, ಏನು ಟೊಂಕ ಕಟ್ಟಿ ನಿಂತ್ಬಿಟ್ಟಿದ್ದಾರಾ, ಅಂಥದ್ದೇನಾದರೂ ಇದ್ದರೆ ನಿಮ್ಮ ಕನಸು ಮನಸ್ಸಿನಲ್ಲಿ ಇದ್ದಿದ್ದೆಲ್ಲ ತೆಗೆದಾಕ್ಬಿಡಿ. ಯಾವುದೇ ಕಾರಣಕ್ಕೂ ಇಲ್ಲಿ ಅವಕಾಶ ಇಲ್ಲ, ಯಾವುದೇ ಕಾರಣಕ್ಕೂ ಅವಕಾಶ ಇಲ್ಲ. ಯಾಕಂದರೆ ಎಲ್ಲರ ಭಕ್ತಿ ಭಾವನೆಗಳಿಗೆ ಧಕ್ಕೆ ತರುವಂಥ ಕೆಲಸ ಆಗಬಾರ್ದು. ಇಲ್ಲಿ ಅಣ್ಣಪ್ಪ ಸ್ವಾಮಿ, ಶ್ರೀ ಮಂಜುನಾಥ ದೇವರ ಆ ಭಕ್ತಿ ಅಪಾರವಾದಂಥ ಭಕ್ತಿ ಇದೆ, ಸಾಕಷ್ಟು ಒಂದು ನಂಬಿಕೆ ಇದೆ. ಹೌದು ಅಲ್ಲಿ ಆಗಿರುವಂಥ ಅಧರ್ಮದ ವಿರುದ್ಧ ಸಾಕಷ್ಟು ಜನ ಹೋರಾಡ್ತಾ ಇದ್ದಿರಲ್ಲ, ಏನೋ ನಾವೇ ದೊಡ್ಡ ಹೋರಾಟಗಾರರು ಅನ್ನುವಂಥ ರೀತಿಯಾಗಿ ಹೋರಾಡ್ತಾ ಇದ್ದೀರಾ, ಹೋರಾಡಿ, ಆದರೆ ನ್ಯಾಯದ ಪರವಾಗಿ ಹೋರಾಡಿ. ಸುಖ ಸುಮ್ಮನೆ ಬಾಯಿಗೆ ಬಂದಾಗೆ ಹೇಳಿಕೆ ಕೊಡೋದು, ಯಾರ್ಯಾರ ವಿರುದ್ಧ ಹೇಳಿಕೆಗಳನ್ನು ಕೊಡೋದು ಬೇಡ. ಹೌದು ಇವರ ಪರವಾಗಿ ಒಂದಿಷ್ಟು ಸಾಕ್ಷಿಗಳು ಇದ್ದಾಗ ಮಾತ್ರ ಅವರ ಪರವಾಗಿ ಮಾತಾಡಬೇಕು. ಯಾರೇ ಆದರೂ XYZ ಯಾರೇ ಆದರೂ ಕೂಡ ಸುಖ ಸುಮ್ಮನೆ ನೇರವಾಗಿ ಮಾತಾಡೋದು, ಅದಾದ ನಂತರ ಈ ರೀತಿ ಆಯಿತು, ಆ ರೀತಿ ಆಯಿತು, ಯಾವುದು ಸಾಕ್ಷಿಗಳಿಲ್ಲ, ನಾವು ನೀವೇನಾದರೂ ಸಾಕ್ಷಿಗಳಿಗೆ ಒಂದಿಷ್ಟು ನ್ಯಾಯ ಕೊಡುವಂಥ ಕೆಲಸ ಆಗುತ್ತಾ? ಇಲ್ಲ ರೀ, ಕೋರ್ಟ್ ಕೊಡುತ್ತೆ, ಕೋರ್ಟ್ ನ್ಯಾಯ ಕೊಡುತ್ತೆ. ಶಿಕ್ಷೆ ಆದವರಿಗೆ, ಯಾರು ತಪ್ಪಿತಸ್ಥರಿದ್ದಾರೆ ಅವರಿಗೆ ಶಿಕ್ಷೆ ಆಗುತ್ತೆ, ಕೋರ್ಟ್ ಕೊಡುತ್ತೆ. ಅದನ್ನು ಬಿಟ್ಟು ಸುಖ ಸುಮ್ಮನೆ ಬಾಯಿಗೆ ಬಂದ ಹಾಗೆ ಹೇಳುವುದು, ಅಪಪ್ರಚಾರ ಮಾಡುವಂಥದ್ದು ಮಾಡೋಕ್ಕೆ ಹೋಗಬೇಡಿ, ಅದನ್ನು ತಲೆಯಿಂದ ತೆಗೆದಾಕ್ಬಿಡಿ. ಸೊ ಹಾಗಾಗಿ ಎಲ್ಲ ಭಕ್ತಾದಿಗಳು ಒಂದಿಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಧರ್ಮಸ್ಥಳದ ವಿರುದ್ಧ ಒಂದಿಷ್ಟು ಅಪಪ್ರಚಾರ ಮಾಡುವಂಥ ಕೆಲಸ ಕೂಡ ಆಗ್ತಾ ಇದೆ. ಈಗ BJP ನಾಯಕರು ಕೂಡ ಒಂದಿಷ್ಟು ರ್ಯಾಲಿ, 200-300 ಗಾಡಿಗಳು SR ವಿಶ್ವನಾಥ್ ಅವರ ಕಡೆಯಿಂದ, ಮತ್ತೊಂದು ಕಡೆ BY ವಿಜೇಂದ್ರ ಅವರು ಕೂಡ ಒಂದಿಷ್ಟು ಹೋಗ್ತಾ ಇದ್ದಾರಂತೆ. 20-30 ಶಾಸಕರನ್ನು ಕರೆದುಕೊಂಡು ಹೋಗಿ ದರ್ಶನವನ್ನು ಪಡೆದು ಮತ್ತೆ ಬರ್ತಾರೆ. ಒಂದಿಷ್ಟು ಹೇಳಿಕೆಗಳು ಸಹಜವಾಗಿರುತ್ತೆ, ಬಟ್ ಹೇಳಿಕೆ ಕೊಡುವಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥದ್ದು ಇಲ್ಲಿ ಒಂದಿಷ್ಟು ಯಾವ ರೀತಿ ತನಿಖೆ ನಡೀತಾ ಇದೆ ಅದೆಲ್ಲವೂ ಕೂಡ ಮಾಹಿತಿ ಪಡೆದುಕೊಳ್ಳಬೇಕಾಗಿರುವಂಥದ್ದು ನಮ್ಮೆಲ್ಲರ ಧರ್ಮ. ಸೊ ಏನು ಇಷ್ಟೊತ್ತು ಏನು ತನಿಖೆ ಆಗ್ತಾ ಇದೆ, ಎಲ್ಲಿವರೆಗೂ ಬಂದಿದೆ, ಏನು ಕತೆ, ಅದೆಲ್ಲವೂ ಕೂಡ ತನಿಖೆ ಆಗಬೇಕು. ಯಾಕಂದರೆ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಾಗಬೇಕಲ್ಲ. ಒಂದಿಷ್ಟು ಎಲ್ಲಾದರೂ ಗೌಪ್ಯತೆಯನ್ನು ಕಾಪಾಡಿಕೊಳ್ಳುವಂಥ ಕೆಲಸವೂ ಕೂಡ ಇಲ್ಲಿ SIT ಮಾಡ್ತಾ ಇದೆಯಾ ಅಂತ ಒಂದಿಷ್ಟು ಅನುಮಾನವೂ ಕೂಡ ಮೂಡ್ತಾ ಇದೆ. SIT ಕಚೇರಿಗೆ ಸಾಕ್ಷಿದಾರರು ಇಬ್ಬರು ಹಾಜರು, ಶವ ಹೂತು ಹಾಕಿದ್ದನ್ನು ನೋಡಿದ್ದೇವೆ. ನೋಡಿ, ಸ್ಪಾಟ್ 1 ಮತ್ತು 13ರ ಸಮೀಪವೇ ನೋಡಿದ್ದೇನೆ, ಅನಾಮಿಕನಂತಹ ವ್ಯಕ್ತಿ ನೋಡಿದ್ದೇನೆ. ಧರ್ಮಸ್ಥಳ ಗ್ರಾಮದ ಪುರಂದರ್ ಗೌಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೋಡಿ, ಸಾಕ್ಷಿದಾರರು ದಿನ ಬೆಳಗಾದ್ರೆ ಒಬ್ರಿಲ್ಲ ಒಬ್ರು SIT ಕಚೇರಿಗೆ ಸಾಕ್ಷಿದಾರರು ಬರ್ತಾ ಇದ್ದಾರೆ, ಗ್ರಾಮಸ್ಥರು ಬರ್ತಾ ಇದ್ದಾರೆ. ಈಗ 2 ಸಾಕ್ಷಿದಾರರು ಬಂದಿದ್ದಾರೆ. ಶವ ಹೂತುದನ್ನ ನಾನು ನೋಡಿದ್ದೇವೆ. ಎಲ್ಲೆಲ್ಲಿ ಹೂಡ್ತಾ ಇದ್ದ, ಏನ್ ಕತೆ, ಸ್ಪಾಟ್ 1 ಇದೆಯಲ್ಲ, ಸ್ಪಾಟ್ 1 ಮತ್ತು 13ರ ಸಮೀಪದಲ್ಲೇ ಇದ್ದಂತ ಒಂದು ಸ್ಪಾಟು, ಅನಾಮಿಕನಂತಹ ವ್ಯಕ್ತಿ ನೋಡಿದ್ದೇನೆ. ಎಲ್ಲಿ ಹೂತಿದ್ದಾನೆ, ಏನ್ ಕತೆ ಅಂತ ಪುರಂದರ್ ಗೌಡ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಧರ್ಮಸ್ಥಳದ ಗ್ರಾಮಸ್ಥರು ಒಂದಿಷ್ಟು ಹೇಳಿಕೆಯನ್ನ ಕೊಡಬೇಕಾದಂಥ ಸಂದರ್ಭದಲ್ಲೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾನು ನೋಡಿದ್ದೇನೆ ಅನ್ನುವಂಥ ನೇರವಾಗಿ ಒಂದಿಷ್ಟು ಆರೋಪವನ್ನು ಮಾಡ್ತಾ ಇದ್ದಾರೆ. ಹಾಗಾದ್ರೆ ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ. ಅಂಗಡಿಲಿ ಹೋಗ್ಬೇಕಾದ್ರೆ ಅಲ್ಲಿ ಒಂದು ಅಂಬಾಸಿಡರ್ ಗಾಡಿಯಿಂದ ಕೆಲವು ಸುದ್ದಿ ಅಂಬಾಸಿಡರ್ ಗಾಡಿಯಲ್ಲಿ ಬರ್ತಿತ್ತು. ಅದ್ರ ಡಿಕ್ಕಿ ತೆಗೆದು ಹೆಣ ತೆಗೆದು ನಮ್ಗೆ ಕಾಣ್ತಿತ್ತು ಸರ್. ಅಲ್ಲಿ ಒಂದು ಆಫೀಸ್, ಎನ್ಕ್ವೈರಿ ಆಫೀಸ್ ಇತ್ತು, ಅದರ ಹಿಂಭಾಗದಲ್ಲಿ ಅಲ್ಲಿ ತಗೊಂಡು ಹೋಗ್ತಿದ್ರು ಸರ್. ಯಾರು ಒಬ್ಬರೇ ಬರ್ತಾ ಇದ್ರೆ ಇವ್ರ ಜೊತೆ ಯಾರ್ಯಾರು ಬರ್ತಾ ಇದ್ರು?
ಹಣ ಹೂತಾಕ್ಬೇಕಾದ್ರೆ ಹೂತಾಕ್ಬೇಕಾದ್ರೆ ಒಂದು 2-3 ಜನ ಇದ್ರು ಸರ್ ಅದರಲ್ಲಿ. ಮತ್ತೆ ಈಗ 13ನೇ ಪಾಯಿಂಟ್ ಅಂತ ಇದೆಯಲ್ಲ ಸರ್, ಅಲ್ಲಿ ಕೂಡ ನಾನು ನೋಡಿದೆ. ನಂದು ಅಂಗಡಿ ಬ್ಯಾಕ್ ಸೈಡ್ ಬರ್ತದೆ 13ನೇ ಪಾಯಿಂಟ್. ಅದರ ಮೇಲ್ಗಡೆ ಒಂದು ಟಾಯ್ಲೆಟ್ ಇತ್ತು. ನಾವಲ್ಲಿ ಹೋಗ್ಬೇಕಾದ್ರೆ ಸಂಜೆ ಹೊತ್ತಿನಲ್ಲಿ ಒಂದು 5 ಗಂಟೆ ಹೊತ್ತಿನಲ್ಲಿ ಹೂತಾಕೋದನ್ನು ನೋಡಿದೆ. ಒಬ್ಬನೇ ಹೂಳುದು ತುಂಬಾ ಜನ ಇರ್ತಾರೆ ಅಲ್ಲಿ, ಒಬ್ಬನೇ ಹೂಳೋದನ್ನು ಕೂಡ ನೋಡಿದೆ ನಾನು. ಒಬ್ಬನೇ ಒಂದು ಕೈಗಾಡಿ ತರ ಕಾಣ್ತಿತ್ತು, ಅದರಲ್ಲಿ ಒಂದು ಬಾಡಿ ಮಲಗಿಸ್ತಾರ ಇತ್ತು ಸರ್. ಅಲ್ಲಿ ಮನ್ ತೆಗಿತಿದ್ದನ್ನು ನಾನು ನೋಡಿದ್ದೇನೆ ಸರ್. ಹಾಗೆ ಆ ವಿಚಾರವನ್ನು ನಾನು ಹೇಳೋಣ ಅಂತ ಮೊನ್ನೆ 6ನೇ ತಾರೀಕಿಗೆ ಇಲ್ಲಿ SIT ಆಫೀಸಿಗೆ ಬಂದಿದ್ದೆ. ಆಗ ಸಾಹೇಬರು ಪ್ರಣವ್ ಮೋಹಂತಿ ಸರ್ ಹೇಳಿದ್ರು, ನೀವು ಧರ್ಮಸ್ಥಳ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡಿ ಅಂತ. ನಾವು ಕಂಪ್ಲೇಂಟ್ ಕೊಟ್ಟರೆ ತಗೊಳ್ಳಲ್ಲ ಸರ್, ನೀವು ಒಂದು ಹಿಂಬಾರ ಲೆಟರ್ ಕೊಡಿ ಸರ್ ಅಂತ ಹೇಳಿದ್ದೆ. ಹಿಂಬಾರ ಲೆಟರ್ ಕೊಟ್ಟಿದ್ದಾರೆ. ಅದನ್ನು ಹೋಗಿ ನಾವು 8ನೇ ತಾರೀಕಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅಲ್ಲಿ. ಆ ವಿಚಾರವಾಗಿ ನಮ್ಮನ್ನು ತನಿಖೆ ಕರೀಲಿಲ್ಲ. ಆ ವಿಚಾರವನ್ನು ಇವತ್ತು ಪ್ರಶ್ನೆ ಮಾಡೋಣ ಅಂತ ಬಂದಿದೆ ಸರ್. ನಾವು ಅಂಗಡಿಲಿ ಹೋಗ್ಬೇಕಾದ್ರೆ ಅಲ್ಲಿ ಒಂದು ಅಂಬಾಸಿಡರ್ ಗಾಡಿಯಿಂದ ಕೆಲವು ಸುದ್ದಿ ಅಂಬಾಸಿಡರ್ ಗಾಡಿಯಲ್ಲಿ ಬರ್ತಿತ್ತು. ಅದರ ಡಿಕ್ಕಿ ತೆಗೆದು ಹೆಣ ತೆಗೆದು ನಮ್ಗೆ ಕಾಣ್ತಿತ್ತು ಸರ್. ಅಲ್ಲಿ ಒಂದು ಆಫೀಸ್, ಎನ್ಕ್ವೈರಿ ಆಫೀಸ್ ಇತ್ತು. ಅದರ ಹಿಂಭಾಗದಲ್ಲಿ ಇದ್ರು ನೋಡಿ. ಒಂದು ಗಾಡಿ ಬಂತು, ಆ ಗಾಡಿಯಲ್ಲಿರುವಂಥ ಡಿಕ್ಕಿಯಲ್ಲಿ ಹೆಣ ತೆಗೆದು ಕೊಟ್ಟರು. ಅದಾದ ನಂತರ ಹೂತುವಂಥ ಕೆಲಸವೂ ಕೂಡ ಆಯಿತು ಅನ್ನುವಂಥ. ಅಂದರೆ ನಿಜವಾಗ್ಲೂ ಕೂಡ, ಯಾಕಂದರೆ SIT ಅಧಿಕಾರಿಗಳ ಮುಂದೆ ಹೇಳುವಂಥ ಸಂದರ್ಭದಲ್ಲಿ, ಯಾವುದೇ ವಿಚಾರ ಬಗ್ಗೆ ಹೇಳುವಂಥ ಸಂದರ್ಭದಲ್ಲಿ ಭಾಳ ಗಮನದಲ್ಲಿ ಇಟ್ಕೊಳ್ಬೇಕು. ಯಾಕಂದರೆ ಸಾಕ್ಷಿದಾರ ಇಷ್ಟೊಂದು ಭರವಸೆ ಮೇಲೆ, ಇವನು ಕೂಡ ಇಷ್ಟೊಂದು ಕಾನ್ಫಿಡೆನ್ಸ್ ಮೇಲೆ ಇವರು ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ ಅಂತಂದರೆ ನಿಜವಾಗ್ಲೂ ಕೂಡ ಆಗಿದೆಯಾ ಅಥವಾ ಇಲ್ವಾ? ಯಾಕಂದರೆ ಈಗಾಗಲೇ ನೋಡ್ತಾ ಇದ್ದೀರಾ, ಪುರಂದರ ಗೌಡ ಅವರು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ರು, ನೋಡಿ ಹೆಣಗಳನ್ನು ತಂದು ಕೊಡುವಂಥ ಕೆಲಸವೂ ಕೂಡ ಆಗ್ತಾ ಇತ್ತು. ಯಾವುದೋ ಒಂದು ಗಾಡಿ ಬರ್ತಾ ಇತ್ತು, ಆ ಡಿಕ್ಕಿಯಿಂದ ತೆಗೆದು ಹೆಣ ತಂದು ಅದಾದ ನಂತರ ಅಗಿವು ಅಲ್ಲಿ ಹೂತು ಹಾಕುವಂಥ ಕೆಲಸವೂ ಕೂಡ ಆಗ್ತಾ ಇದ್ದವು ಅನ್ನೋದು. ಯಾಕಂದರೆ ಧರ್ಮಸ್ಥಳದಲ್ಲಿ ಹೌದು ನಿಜವಾಗ್ಲೂ ಕೂಡ ಈ ರೀತಿಯಾದಂಥ ಘಟನೆಗಳು ನಡೆದಿದೆಯಾ ಅಥವಾ ಇಲ್ವಾ? ಭಾಳ ಸಂಪೂರ್ಣವಾದಂಥ ಸಾಕ್ಷಿಗಳು ಬೇಕಾಗುತ್ತೆ. ಯಾಕಂದರೆ ನೇರವಾಗಿ ನಾವು ಮಾತಾಡೋದ್ರಿಂದ ಒಂದಿಷ್ಟು ಎಫೆಕ್ಟ್ ಆಗಬಹುದು. ಯಾಕಂದರೆ ಮುಂದಿನ ದಿನಗಳಲ್ಲಿ ಹೌದು ಎಲ್ಲಿಂದ ಎಲ್ಲಿ ಹೇಗೆ ಹೇಳಿದ್ರಿ, ನಿಮಗೆ ಯಾರು ಹೇಳಿಕೊಟ್ರು ಅನ್ನುವಂಥ ಲೆಕ್ಕಾಚಾರದಲ್ಲೂ ಕೂಡ ಮಾತಾಡುವಂಥ ಜನರು ಕೂಡ ಇದ್ದಾರೆ. ಯಾಕಂದರೆ ನಾಳೆ ದಿನದಲ್ಲಿ ಇವರು ಹೇಳುವಂಥ ಹೇಳಿಕೆಗಳಿರುತ್ತಲ್ಲ, ಅದಕ್ಕೆ ಸರಿಯಾದಂಥ ಪೂರಕವಾದಂಥ ಸಾಕ್ಷಿ ಇರುತ್ತಾ ಅವ್ರ ಹತ್ರ, ಅಥವಾ ಸಾಕ್ಷಿ ಇರೋದ್ರಿಂದನೇ ಈ ರೀತಿಯಾದಂಥ ಹೇಳಿಕೆಗಳನ್ನು ಕೊಡಬಹುದಾ ಅನ್ನುವಂಥ ಒಂದಿಷ್ಟು ಡೌಟ್ ಕೂಡ ಬರುತ್ತೆ. ಯಾಕಂದರೆ SIT ಕಚೇರಿ ಅಧಿಕಾರಿಗಳವರೆಗೂ ಕೂಡ ಹೋಗಿ ಕಂಪ್ಲೇಂಟನ್ನು ಕೊಟ್ಟು, ಯಾರು ಅನಾಮಿಕ ನಮಗೆಲ್ರಿಗೂ ಕೂಡ ಗೊತ್ತು ಅನ್ನುವಂಥ ರೀತಿಯಾಗಿ ಪುರಂದರ ಗೌಡ ಅವರು ಹೇಳಿಕೆಯನ್ನು ಕೊಡ್ತಾ ಇದ್ದಾರಲ್ಲ, ಹೌದು ಅವರು ನಿಜಕ್ಕೂ ಒಂದಿಷ್ಟು ಸತ್ಯದ ಪರವಾಗಿದ್ದರೆ, ನ್ಯಾಯ ದೊರಕಿಸಿಕೊಡುವಂಥ ಲೆಕ್ಕಾಚಾರದಲ್ಲಿ ಅವರೂ ಕೂಡ ಇದ್ದರೆ ನಾವು ಕೂಡ ಸ್ವಾಗತಿಸುತ್ತೇವೆ. ಆದರೆ ಅದನ್ನು ಬಿಟ್ಬಿಟ್ಟು ಎಲ್ಲಿ ತಪ್ಪು ಮಾಹಿತಿಗಳನ್ನು ಕೊಡುವಂಥದ್ದು, ಜನರಿಗೆ ಒಂದಿಷ್ಟು ನಾವು ಕಾಡಿಸ್ಕೊಳ್ತೀವಿ ಅನ್ನುವಂಥ ಲೆಕ್ಕಾಚಾರದಲ್ಲಿ, ಜನರ ಗಮನದಲ್ಲಿ ನಾವು ಕೂಡ ಒಂದಿಷ್ಟು ಕಂಡು ಬಂದರೆ ಹೌದಪ್ಪ ಇವರೇ ಅಲ್ವಾ ಅನ್ನುವಂಥ ಲೆಕ್ಕಾಚಾರದಲ್ಲಿ ಈ ರೀತಿಯಾದಂಥ ಒಂದಿಷ್ಟು ಮಾತುಗಳು ಕೇಳಿ ಬರ್ತಾ ಇದೆ. ಸೊ ಹಾಗಾಗಿ ಈಗಾಗಲೇ SIT ಕಚೇರಿಗೆ ಒಂದಿಷ್ಟು ಸಾಕ್ಷಿದಾರವು ಕೂಡ ಬಂದು ಹೇಳಿಕೆಗಳನ್ನು ಕೊಟ್ಟಿದ್ದಾನೆ. ಏನೆಲ್ಲ ಬೆಳವಣಿಗೆ ಆಗಬಹುದು, ಏನು ಕತೆ? ಯಾಕಂದರೆ ಈಗಾಗಲೇ 1ರಿಂದ 13ನೇ ಸ್ಪಾಟ್ ಏನಿದೆ, ಆ ಸ್ಪಾಟಲ್ಲೇ ಒಂದಿಷ್ಟು ನಾನು ನೋಡಿದ್ದೇನೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಹೇಳಿದ್ದಾರೆ. ಯಾಕಂದರೆ ಈಗಾಗಲೇ 1 ಸ್ಪಾಟಿಂದ 13ನೇ ಸ್ಪಾಟ್ವರೆಗೂ ನಾವು ಅಗಿದ್ರೂ ಕೂಡ ಎಲ್ಲೂ ಕೂಡ ಒಂದು ಅಸ್ಥಿಪಂಜರ ಸಿಗ್ತಾ ಇಲ್ಲ ನಮಗೆ. ಸೊ ಇಂಥ ಸಂದರ್ಭದಲ್ಲೇ ಈಗ ಪುರಂದರ ಗೌಡ ಏನಿದ್ದಾರೆ ಅವರು ಕೂಡ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಈಗ 1ನೇ ಸ್ಪಾಟಿಂದ 13ನೇ ಸ್ಪಾಟ್ವರೆಗೆ ನೀವೇನು ಮಾರ್ಕ್ ಮಾಡಿರ್ತಾರಲ್ಲ, ಅದೇ ಸ್ಪಾಟ್ ಮಧ್ಯದಲ್ಲೇ ಒಂದಿಷ್ಟು, ಅಂದರೆ ಅದೇ ಪ್ಲೇಸಲ್ಲೇ ಒಂದಿಷ್ಟು ನಾನು ನೋಡಿದ್ದೇನೆ ಹೂತಿದ್ದನ್ನು ಅನ್ನುವಂಥ ಲೆಕ್ಕಾಚಾರದಲ್ಲಿ ಹೇಳ್ತಾ ಇದ್ದಾರೆ. ಏನಾಗಬಹುದು ಹಾಗಾದರೆ? ಇವತ್ತು 13ನೇ ಸ್ಪಾಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೋಡ್ತಾ ಇದ್ದೀವಿ ನಾವು. ಮತ್ತೊಂದು ಲೇಟೆಸ್ಟ್ ಅಪ್ಡೇಟ್, ಮತ್ತೊಬ್ಬ ಸಾಕ್ಷಿದಾರ ತುಕಾರಾಮ್ ಗೌಡ ಹೇಳಿಕೆ ನೋಡಿ. ತುಕಾರಾಮ್ ಗೌಡ ಅವರು ಕೂಡ ಒಂದಿಷ್ಟು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ಕೂಡ ಅನಾಮಿಕ ನೋಡಿದಂತಿದೆ, 2009ರಲ್ಲಿ ಹೆಣ ಹುಳುವಾಗ ನೋಡಿದಂತಿದೆ. ಧರ್ಮಸ್ಥಳ ಗ್ರಾಮದ ತುಕಾರಾಮ್ ಗೌಡ ಅವರು ಹೇಳಿಕೆಯನ್ನು ಕೊಡ್ತಾ ಇರುವಂಥದ್ದು ನೋಡಿ. ನಾನು ಕೂಡ, ಯಾಕಂದ್ರೆ 3 ಜನ ಧರ್ಮಸ್ಥಳದ ಅಕ್ಕಪಕ್ಕ ಹೆಣ ಹುಳ್ತಿದ್ರು. ಆಗ ಪೊಲೀಸರಿಗೆ ದೂರು ಕೊಡಲು ಹೋಗಿದ್ದೆ. ನಾನು ದೂರನ್ನ ತೆಗೆದುಕೊಳ್ಳುವುದಿಲ್ಲ ಅಂತ ಗೊತ್ತಾಯಿತು. ತುಕಾರಾಮ್ ಗೌಡ ಅವರು ಬಹಳ ಘಂಟಾಘೋಷವಾಗಿ ಬಹಳ ಧೈರ್ಯದಿಂದ ಹೇಳ್ತಾ ಇದ್ದಾರೆ, ನೋಡಿ SIT ಮೇಲೆ ಒಂದಿಷ್ಟು ನಂಬಿಕೆ ಇದೆ, ಹಾಗಾಗಿ ನಾವು ಇಲ್ಲಿ ಕಂಪ್ಲೇಂಟ್ ಅನ್ನ ಕೊಡೋದಕ್ಕೆ ಬಂದಿದ್ದೇವೆ, ದೂರನ್ನ ಕೊಡೋದಕ್ಕೆ ಬಂದಿದ್ದೇವೆ. ಈಗ ಪುರಂದರ ಗೌಡ ಅವರ ಜೊತೆ ಮತ್ತೊಬ್ಬ ತುಕಾರಾಮ್ ಗೌಡ ಅವರು ಕೂಡ ಹೇಳಿಕೆಯನ್ನು ಕೊಡ್ತಾ ಇರುವಂಥದ್ದು. ಇಲ್ಲಿ ಏನಪ್ಪಾ ಅಂತಂದ್ರೆ, ಅನಾಮಿಕನನ್ನ ನೋಡಿದಂತಿದೆ ನಾವು, ಅವನು ಎಲ್ಲಿ ಹೆಣಗಳನ್ನು ಹುಳ್ತಾ ಇದ್ರು, ಏನು ಕತೆ ನಮಗೂ ಕೂಡ ಗೊತ್ತಿದೆ. ಸೊ ತುಕಾರಾಮ್ ಗೌಡ ಅವರು ಏನು ಮಾತಾಡಿದ್ದಾರೆ ಮೊದಲಿಗೆ ನೋಡ್ಕೊಂಡು ಬರೋಣ ಬನ್ನಿ. ಇದರಲ್ಲಿ ನಾನು ಮಾಡಿಲ್ಲ, ನಾನು ಬೇರೆ ನೋಡಿದ್ದು, ಅದು ಯಾವ್ದು ಏನಂತ ಹೇಳಿ ಈಗ ಹೇಳಿಕ್ಕೆ ಬರಲ್ಲ. ಹೌದೌದು, ನಾನು ಬಾಡಿ ತಗೊಂಡ್ ಬಂದು ಹಾಕೋದನ್ನು ನೋಡಿದ್ದೇನೆ. ಯಾರು ಏನಂತ
ಪಿಶಾಟಿದವರಿಗೆ ಹೇಳ್ತೇನೆ. ಯಾವ ಜಾಗ ಈಗ ತೋರಿಸಿದ ಜಾಗದ ಜಾಗದಲ್ಲಿ ಅಲ್ಲ ಹೊಸ ಜಾಗ ಬೇರೆನೆ. ಬೇರೆ ಜಾಗ? ಹೌದೌದು. Okay, ಆ ಜಾಗ ನಮ್ಗೆ ಹೇಳ್ಬೇಡಿ. ನಮ್ದು ಧರ್ಮಸ್ಥಳನೇ.